ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಆಕರ್ಷಕನಾದ ಕ್ರಿಸ್ತನು ಎಲ್ಲರನ್ನೂ ತನ್ನ ಬಳಿಗೆ ಎಳಕೊಳ್ಳುವೆನು. ರೀಪ್ರಿಂಟ್ಸ್ ಪುಟ 2757, ಪುಟದ ಸಂಖ್ಯೆ 125, 126. ಕ್ರಿಸ್ತನು ಎಲ್ಲರನ್ನೂ ತನ್ನ ಬಳಿಗೆ ಎಳಕೊಳ್ಳುವಾಗ ಮುಂದಿನ ವಚನದಲ್ಲಿ ನೀಡಲಾದ ವಿವರಣೆಯು ಇದರೊಂದಿಗೆ ಸಂಪೂರ್ಣವಾಗಿ ಹೊಂದಿಕೊಳ್ಳುತ್ತದೆ. ನಾನು ಮೇಲಕ್ಕೆ ಎತ್ತಲ್ಪಟ್ಟಾಗ ಎಲ್ಲರನ್ನೂ ನನ್ನ ಬಳಿಗೆ ಅಂದರೆ ನನ್ನ ಕಡೆಗೆ ಎಳಕೊಳ್ಳುವೆನು. ಇದರ ವರ್ಣನಾಕಾರನು ಬರೆದಿರುವಂತೆ ಈ ಮಾತುಗಳು ಯೇಸುವು ಎಂಥ ಮರಣವನ್ನು ಅನುಭವಿಸಿದನೆಂಬುದನ್ನು, ಅಂದರೆ ಶಿಲುಬೆಯ ಮೇಲೆ ಎತ್ತಲ್ಪಡುವುದೆಂಬುದನ್ನು ಸೂಚಿಸುವುದಾದರೂ ಇದಕ್ಕಿಂತಲೂ ಹೆಚ್ಚಿನ ಅರ್ಥವನ್ನು ಇದು ಕೊಡುವುದು. ಅವುಗಳು ಈ ಅರ್ಥವನ್ನು ಸಹ ಕೊಡುವುದು. ಅದೇನೆಂದರೆ, ನಾನು ಮಾಡಿಕೊಂಡ ಒಡಂಬಡಿಕೆಯ ಅನುಸಾರವಾಗಿ ನನ್ನ ಜೀವನವನ್ನು ನಂಬಿಗಸ್ತನಾಗಿ ನೀಡಿ ಪರಲೋಕದಲ್ಲಿರುವ ತಂದೆಯಿಂದ ಉನ್ನತ ಸ್ಥಾನವನ್ನು ಪಡೆದಾಗ, ಅಥವಾ ಆತನ ವಾಗ್ದಾನ ಮಾಡಿದ ಹಾಗೆ ಮೇಲಕ್ಕೆ ಎತ್ತಲ್ಪಟ್ಟಾಗ ದೊರೆಯುವ ಆ ಉನ್ನತ ಸ್ಥಾನವು ತನ್ನೊಡನೆ ಭೂಲೋಕದಲ್ಲಿ ಎಲ್ಲ ಕುಲಗಳನ್ನು ಆಶೀರ್ವದಿಸುವ ಅಧಿಕಾರವನ್ನು ಕೊಂಡು ತರುವುದು. ಮೊದಲನೆಯದಾಗಿ, ತಂದೆಯ ಚಿತ್ತಾನುಸಾರ ಹಾಗೂ ಮುಂದಾಗಿ ಮಾಡಿದ ಏರ್ಪಾಟಿನ ಪ್ರಕಾರ ಆತನು, ಅಂದರೆ ತಂದೆಯು ತಾನೇ ನನ್ನ ಬಳಿಗೆ ಒಂದು ಸಭೆ ಅಥವಾ ಮೊದಲಿಗಿತ್ತಿಯನ್ನು ಎಳೆದುಕೊಡುವನು. ನಾನೇ ಇವರನ್ನು ಎಳೆದುಕೊಳ್ಳುವುದಿಲ್ಲ, ಆದರೆ ತಂದೆಯು ಎಳೆದುಕೊಡುವನು. ತಂದೆಯು ಎಳೆದ ಹೊರತು ಯಾರೂ ನನ್ನ ಬಳಿಗೆ ಪ್ರಸ್ತುತ ಕಾಲದಲ್ಲಿ ಇಕ್ಕಟ್ಟಾದ ಮಾರ್ಗದಲ್ಲಿ ಬರಲಾರರು. ಮತ್ತು ನಾನು ಅವರನ್ನು ಕಡೇ ದಿನದಲ್ಲಿ, ಅಂದರೆ 1000 ವರ್ಷದ ಆಳ್ವಿಕೆಯ ದಿನದಲ್ಲಿ, ಆ ದಿನದ ಮುಂಜಾನೆಯ ಸಮಯದಲ್ಲಿ ಎಬ್ಬಿಸುವೆನು, ಉನ್ನತ ಸ್ಥಾನಕ್ಕೆ ಏರಿಸುವೆನು. ಮತ್ತು ಇವರು ಹೀಗೆ ನನ್ನ ದೇಹದ ಅಂಗಗಳಾಗಿ ಉನ್ನತ ಸ್ಥಾನಕ್ಕೆ ಏರಿಸಲ್ಪಡುವಾಗ, ಅಂದರೆ ನನ್ನ ಜೊತೆಯಲ್ಲಿ ಮೊದಲನೆಯ ಪುನರುತ್ಥಾನದಲ್ಲಿ ಪಾಲುಗಾರರಾದ ನಂತರದಲ್ಲಿ ನಾನು ಎಳೆದುಕೊಳ್ಳುವ ಕಾರ್ಯವನ್ನು ಪ್ರಾರಂಭಿಸುವೆನು. ಅದು ತಂದೆಯು ಎಳೆಯುವಂಥ ರಾಜವಂಶದ ಯಾಜಕತ್ವವೆಂಬ ವಿಶೇಷವಾದ ಒಂದು ವರ್ಗಕ್ಕೆ ಸೀಮಿತವಾಗಿರುವುದಿಲ್ಲ. ನನ್ನದು ಎಲ್ಲರಿಗೂ ಸಾಮಾನ್ಯವಾಗಿರುವ ಒಂದು ಎಳೆಯುವಿಕೆ. ನಾನು ಎಲ್ಲ ಮನುಷ್ಯರನ್ನು ಎಳೆಕೊಳ್ಳುವೆನು. ಅದು ತಂದೆಯ ಪ್ರತಿನಿಧಿಯಾದ ನನ್ನ ಬಳಿಗೆ ಬಂದು ನನ್ನಿಂದ ಜೀವವನ್ನು ಪಡೆದುಕೊಳ್ಳುವ ಒಂದು ಸಾರ್ವತ್ರಿಕ ಅವಕಾಶವಾಗಿರುವುದು. ಅವರು ನನ್ನ ಬಳಿಗೆ ಬಂದು ತಮ್ಮ ಹಿಂದಿನ ಪಾಪಗಳಿಗೆ ಸಂಪೂರ್ಣವಾಗಿ ಪರಿಹಾರವನ್ನು ಹೊಂದಿಕೊಳ್ಳಬಹುದು. ಅಲ್ಲದೆ ಅವರು ಆದಾಮನು ಮಾಡಿದ ಅಪರಾಧದ ಮೂಲಕವಾಗಿ ಕಳೆದು ಹೋಗಿರುವಂಥ ಮಾನವ ಪರಿಪೂರ್ಣತೆ ಎಂಬ ಮಹಿಮಾಸ್ಥಿತಿಗೆ ಏರಿಸುವ ಪ್ರವೃತ್ತಿಯುಳ್ಳ ನೀತಿಬೋಧೆ, ನೀತಿ ಶಿಕ್ಷೆ, ಅನುಭವ, ನ್ಯಾಯ ತೀರ್ಪು ಇವುಗಳನ್ನು ಹೊಂದಿಕೊಳ್ಳಬಹುದು. ನಾನು ಈಗ ಭೂಸಂಬಂಧವಾದ ಜೀವವನ್ನು ನನಗೆ ಅಮೂಲ್ಯವೆಂದು ನಾನು ಎಣಿಸಿಕೊಳ್ಳದೆ ಅದನ್ನು ತ್ಯಜಿಸುವುದರ ಮೂಲಕವಾಗಿ ನಾನು ಅವರಿಗೋಸ್ಕರ ಸಂಪಾದಿಸಿಕೊಂಡ ಜೀವದಲ್ಲಿ ಪುನಃ ಸ್ಥಾಪಿಸಿಕೊಳ್ಳುವಂಥ ಹಕ್ಕನ್ನು ಅವರು ಪಡೆದುಕೊಳ್ಳಬಹುದು. ನಾನು ನನ್ನ ಜೀವವನ್ನು ತಿರಸ್ಕರಿಸಿಕೊಳ್ಳುವುದಕ್ಕೆ ಬದಲಾಗಿ ಅದರಿಂದ ಮನುಷ್ಯರನ್ನು ವಿಮೋಚಿಸುವುದರ ಮೂಲಕವಾಗಿ ಪರಲೋಕದಲ್ಲಿನ ಈ ಉನ್ನತವಾದ ಪದವಿಯನ್ನು ಪಡೆದುಕೊಳ್ಳಲು ನಾನು ಅದನ್ನು ವಿನಿಯೋಗಿಸಿರುವೆನು. ದೈವಿಕ ಏರ್ಪಾಟಿನ ಅನುಸಾರವಾಗಿ ಪರಲೋಕದಲ್ಲಿನ ಈ ಮಹಿಮಾ ಸ್ಥಿತಿಯಲ್ಲಿ ನನ್ನೊಡನೆ ನನ್ನ ಸೇವಕರು ಇರುವರು. ಅವರನ್ನು ಸಹ ತಂದೆಯು ಸನ್ಮಾನಿಸುವನು. ಹಾಗೂ ನಾನು ಅವರನ್ನು ನನ್ನ ಮೊದಲಿಗಿತ್ತಿಯೆಂದು, ಸಹೋದರರೆಂದು ಮತ್ತು ಸಹಬಾಧ್ಯರೆಂದು ಕರೆಯುವೆನು. ಅಲ್ಲದೆ ನಾವು ಭೂಲೋಕದ ಎಲ್ಲ ಕುಲಗಳನ್ನು ಆಶೀರ್ವದಿಸುವೆವು.